ಬೇಸಿಗೆ ಆರಂಭದ ಬೆನ್ನಲ್ಲೇ ಗ್ರಾಹಕರಿಗೆ ವಿದ್ಯುತ್ ಬಿಲ್ ಶಾಕ್ ನೀಡುವುದಕ್ಕೆ ಕೆಇಬಿ ಮುಂದಾಗಿದೆ. ಏಪ್ರಿಲ್ ಆರಂಭದಲ್ಲಿಯೇ ಗೃಹಬಳಕೆ ವಿದ್ಯುತ್ ದರ ಯೂನಿಟ್ಗೆ ಅಂದಾಜು 50 ಪೈಸೆಯಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಇದೆ. ರಾಜ್ಯದ ವಿವಿಧ ಎಸ್ಕಾಂಗಳು ವಿದ್ಯುತ್ ಖರೀದಿ ವೆಚ್ಚ, ನಿರ್ವಹಣಾ ವೆಚ್ಚ ಹಾಗೂ ನಷ್ಟದ ನೆಪ ಒಡ್ಡಿ ದರ ಏರಿಕೆ ಮಾಡುವಂತೆ ಕೆಇಆರ್ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಈ ಮನವಿಗಳನ್ನು ಪರಿಗಣಿಸಿರುವಂತಹ ಕೆಇಆರ್ಇ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿ ವಿದ್ಯುತ್ ದರ ಪರಿಷ್ಕರಣೆ ಕುರಿತು ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡಲಿಕ್ಕಿದೆ. ಈಗ ಅವರೇನು ಹೇಳ್ತಾ ಇದ್ದಾರೆ, ದರ ಜಾಸ್ತಿ ಮಾಡಲ್ಲ, ಮೊದಲೇ ಜಾಸ್ತಿ ಆಗಿ ಅದೇ ಮೊದಲೇ ನಾವು ಡಿಸೈಡ್ ಆಗಿದೆ ಅಂತ ಹೇಳ್ತಾರೆ. ದರ ಏರಿಕೆ ಮಾಡ್ತೀರಾ ಅಂತ ಕೇಳಿದ್ರೆ ದರ ಏರಿಕೆ ಬಗ್ಗೆ ಅವರು ಹ್ಞೂ ಅಂತಲೂ ಹೇಳ್ತಾರೆ, ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಸೊ ನಮ್ಮ ಕರ್ನಾಟಕ ವಿದ್ಯುತ್ ಬಳಕೆದಾರ ಸಂಘದಿಂದ ಇದ್ರ ಬಗ್ಗೆ ನಾವು ದರ ಏರಿಕೆ ಮಾಡಬಾರ್ದು ಅಂತ ನಾವು ಒಂದು ಅದಕ್ಕೆ ಹೂ ಅನ್ನೋ ಹೂ ಅಂತ ಹೇಳಿಲ್ಲ ಅವರು. ಆಯ್ತು, ಎಕ್ಸಾಕ್ಟ್ಲಿ ಹಂಗೆ ಹೇಳಿದೆ. ಪಾಸಿಬಿಲಿಟಿ ಜಾಸ್ತಿ ಮಾಡ್ತಾರೆ, ಹೆಚ್ಚು ಕಡಿಮೆ ಮಾಡ್ತಾರೆ. ಕರ್ನಾಟಕಕ್ಕೆ ಏಪ್ರಿಲ್ಗೆ ಡಬಲ್ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ರೆಡಿ ಆಯ್ತಾ? ಎಸ್ಕಾಂಗಳಿಗೆ ಹಿಂದಿನ ವರ್ಷಗಳಲ್ಲಿ ಆದಾಯ ಖೋತ, ಆ ನಷ್ಟವನ್ನು ಸರಿ ಮಾಡೋದಕ್ಕೆ, ಸರಿದೂಗಿಸೋದಕ್ಕೆ, ಬೆಲೆ ಹೆಚ್ಚು ಮಾಡೋದಕ್ಕೆ ತೆರೆಮರೆಯ ಪ್ರಯತ್ನಗಳು ಆಗ್ತಾ ಇದೆಯಂತೆ. ಏಪ್ರಿಲಿಂದಾನೇ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ನಿಶ್ಚಿತ. ರಾಜ್ಯದಲ್ಲಿ 2025-26ರಲ್ಲಿ ವಾರ್ಷಿಕ ದರ ಪದ್ಧತಿ ಜಾರಿ. ಕಳೆದ ವರ್ಷ ಗೃಹ ಬಳಕೆ ವಿದ್ಯುತ್ ದರವನ್ನು 36 ಪೈಸೆ ಹೆಚ್ಚಳ ಮಾಡಿದ್ದು ಸರ್ಕಾರ. ಈಗ 2026-27ನೇ ಸಾಲಲ್ಲಿ 35 ಪೈಸೆ ಹೆಚ್ಚಳ ಮಾಡಬೇಕು. 27-28ನೇ ಸಾಲಲ್ಲಿ 34 ಪೈಸೆ ದರ ಹೆಚ್ಚಿಸಲಾಗುತ್ತೆ. ಆದರೆ ಈ ಬಾರಿ 35 ಪೈಸೆ ಬದಲು 53 ಪೈಸೆ ಏರಿಕೆ ಮಾಡೋದಕ್ಕೆ ಸರ್ಕಾರ ರೆಡಿಯಾಗಿದೆಯಾ? ಮತ್ತೆ ಜನರಿಗೆ ದರ ಬರೆ ಹಾಕೋದಕ್ಕೆ ಸರ್ಕಾರ ರೆಡಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನೋಡೋಣ ಏಪ್ರಿಲಲ್ಲಿ ಏನಾಗುತ್ತೆ ಅಂತ. ಬೇಸಿಗೆ ಆರಂಭದ ಬೆನ್ನಲ್ಲೇ ಗ್ರಾಹಕರಿಗೆ ವಿದ್ಯುತ್ ಬಿಲ್ ಶಾಕ್ ನೀಡುವುದಕ್ಕೆ ಕೆಇಬಿ ಮುಂದಾಗಿದೆ. ಏಪ್ರಿಲ್ ಆರಂಭದಲ್ಲಿಯೇ ಗೃಹಬಳಕೆ ವಿದ್ಯುತ್ ದರ ಯೂನಿಟ್ಗೆ ಅಂದಾಜು 50 ಪೈಸೆಯಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಇದೆ. ರಾಜ್ಯದ ವಿವಿಧ ಎಸ್ಕಾಂಗಳು ವಿದ್ಯುತ್ ಖರೀದಿ ವೆಚ್ಚ, ನಿರ್ವಹಣಾ ವೆಚ್ಚ ಹಾಗೂ ನಷ್ಟದ ನೆಪ ಒಡ್ಡಿ ದರ ಏರಿಕೆ ಮಾಡುವಂತೆ ಕೆಇಆರ್ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಈ ಮನವಿಗಳನ್ನು ಪರಿಗಣಿಸಿರುವಂತಹ ಕೆಇಆರ್ಇ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿ ವಿದ್ಯುತ್ ದರ ಪರಿಷ್ಕರಣೆ ಕುರಿತು ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡಲಿಕ್ಕಿದೆ. ಈಗ ಅವರೇನು ಹೇಳ್ತಾ ಇದ್ದಾರೆ, ದರ ಜಾಸ್ತಿ ಮಾಡಲ್ಲ, ಮೊದಲೇ ಜಾಸ್ತಿ ಆಗಿ ಅದೇ ಮೊದಲೇ ನಾವು ಡಿಸೈಡ್ ಆಗಿದೆ ಅಂತ ಹೇಳ್ತಾರೆ. ದರ ಏರಿಕೆ ಮಾಡ್ತೀರಾ ಅಂತ ಕೇಳಿದ್ರೆ ದರ ಏರಿಕೆ ಬಗ್ಗೆ ಅವರು ಹ್ಞೂ ಅಂತಲೂ ಹೇಳ್ತಾರೆ, ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಸೊ ನಮ್ಮ ಕರ್ನಾಟಕ ವಿದ್ಯುತ್ ಬಳಕೆದಾರ ಸಂಘದಿಂದ ಇದ್ರ ಬಗ್ಗೆ ನಾವು ದರ ಏರಿಕೆ ಮಾಡಬಾರ್ದು ಅಂತ ನಾವು ಒಂದು ಅದಕ್ಕೆ ಹೂ ಅನ್ನೋ ಹೂ ಅಂತ ಹೇಳಿಲ್ಲ ಅವರು. ಆಯ್ತು, ಎಕ್ಸಾಕ್ಟ್ಲಿ ಹಂಗೆ ಹೇಳಿದೆ. ಪಾಸಿಬಿಲಿಟಿ ಜಾಸ್ತಿ ಮಾಡ್ತಾರೆ, ಹೆಚ್ಚು ಕಡಿಮೆ ಮಾಡ್ತಾರೆ. ಕರ್ನಾಟಕಕ್ಕೆ ಏಪ್ರಿಲ್ಗೆ ಡಬಲ್ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ರೆಡಿ ಆಯ್ತಾ? ಎಸ್ಕಾಂಗಳಿಗೆ ಹಿಂದಿನ ವರ್ಷಗಳಲ್ಲಿ ಆದಾಯ ಖೋತ, ಆ ನಷ್ಟವನ್ನು ಸರಿ ಮಾಡೋದಕ್ಕೆ, ಸರಿದೂಗಿಸೋದಕ್ಕೆ, ಬೆಲೆ ಹೆಚ್ಚು ಮಾಡೋದಕ್ಕೆ ತೆರೆಮರೆಯ ಪ್ರಯತ್ನಗಳು ಆಗ್ತಾ ಇದೆಯಂತೆ. ಏಪ್ರಿಲಿಂದಾನೇ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ನಿಶ್ಚಿತ. ರಾಜ್ಯದಲ್ಲಿ 2025-26ರಲ್ಲಿ ವಾರ್ಷಿಕ ದರ ಪದ್ಧತಿ ಜಾರಿ. ಕಳೆದ ವರ್ಷ ಗೃಹ ಬಳಕೆ ವಿದ್ಯುತ್ ದರವನ್ನು 36 ಪೈಸೆ ಹೆಚ್ಚಳ ಮಾಡಿದ್ದು ಸರ್ಕಾರ. ಈಗ 2026-27ನೇ ಸಾಲಲ್ಲಿ 35 ಪೈಸೆ ಹೆಚ್ಚಳ ಮಾಡಬೇಕು. 27-28ನೇ ಸಾಲಲ್ಲಿ 34 ಪೈಸೆ ದರ ಹೆಚ್ಚಿಸಲಾಗುತ್ತೆ. ಆದರೆ ಈ ಬಾರಿ 35 ಪೈಸೆ ಬದಲು 53 ಪೈಸೆ ಏರಿಕೆ ಮಾಡೋದಕ್ಕೆ ಸರ್ಕಾರ ರೆಡಿಯಾಗಿದೆಯಾ? ಮತ್ತೆ ಜನರಿಗೆ ದರ ಬರೆ ಹಾಕೋದಕ್ಕೆ ಸರ್ಕಾರ ರೆಡಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನೋಡೋಣ ಏಪ್ರಿಲಲ್ಲಿ ಏನಾಗುತ್ತೆ ಅಂತ. ಬೇಸಿಗೆ ಆರಂಭದ ಬೆನ್ನಲ್ಲೇ ಗ್ರಾಹಕರಿಗೆ ವಿದ್ಯುತ್ ಬಿಲ್ ಶಾಕ್ ನೀಡುವುದಕ್ಕೆ ಕೆಇಬಿ ಮುಂದಾಗಿದೆ. ಏಪ್ರಿಲ್ ಆರಂಭದಲ್ಲಿಯೇ ಗೃಹಬಳಕೆ ವಿದ್ಯುತ್ ದರ ಯೂನಿಟ್ಗೆ ಅಂದಾಜು 50 ಪೈಸೆಯಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಇದೆ. ರಾಜ್ಯದ ವಿವಿಧ ಎಸ್ಕಾಂಗಳು ವಿದ್ಯುತ್ ಖರೀದಿ ವೆಚ್ಚ, ನಿರ್ವಹಣಾ ವೆಚ್ಚ ಹಾಗೂ ನಷ್ಟದ ನೆಪ ಒಡ್ಡಿ ದರ ಏರಿಕೆ ಮಾಡುವಂತೆ ಕೆಇಆರ್ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿವೆ.
ಈ ಮನವಿಗಳನ್ನು ಪರಿಗಣಿಸಿರುವಂತಹ ಕೆಇಆರ್ಇ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿ ವಿದ್ಯುತ್ ದರ ಪರಿಷ್ಕರಣೆ ಕುರಿತು ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡಲಿಕ್ಕಿದೆ. ಈಗ ಅವರೇನು ಹೇಳ್ತಾ ಇದ್ದಾರೆ, ದರ ಜಾಸ್ತಿ ಮಾಡಲ್ಲ, ಮೊದಲೇ ಜಾಸ್ತಿ ಆಗಿ ಅದೇ ಮೊದಲೇ ನಾವು ಡಿಸೈಡ್ ಆಗಿದೆ ಅಂತ ಹೇಳ್ತಾರೆ. ದರ ಏರಿಕೆ ಮಾಡ್ತೀರಾ ಅಂತ ಕೇಳಿದ್ರೆ ದರ ಏರಿಕೆ ಬಗ್ಗೆ ಅವರು ಹ್ಞೂ ಅಂತಲೂ ಹೇಳ್ತಾರೆ, ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಸೊ ನಮ್ಮ ಕರ್ನಾಟಕ ವಿದ್ಯುತ್ ಬಳಕೆದಾರ ಸಂಘದಿಂದ ಇದ್ರ ಬಗ್ಗೆ ನಾವು ದರ ಏರಿಕೆ ಮಾಡಬಾರ್ದು ಅಂತ ನಾವು ಒಂದು ಅದಕ್ಕೆ ಹ್ಞೂ ಅನ್ನೋ ಇಲ್ಲ ಹ್ಞೂ ಅಂತ ಹೇಳಿಲ್ಲ ಅವರು. ಆಯ್ತು, ಎಕ್ಸಾಕ್ಟ್ಲಿ ಹಂಗೆ ಹೇಳಿದ್ರು. ಪಾಸಿಬಿಲಿಟಿ ಜಾಸ್ತಿ ಮಾಡ್ತಾರೆ, ಹೆಚ್ಚು ಕಡಿಮೆ ಮಾಡ್ತಾರೆ. ಕರ್ನಾಟಕಕ್ಕೆ ಏಪ್ರಿಲ್ಗೆ ಡಬಲ್ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ರೆಡಿ ಆಯ್ತಾ? ಎಸ್ಕಾಂಗಳಿಗೆ ಹಿಂದಿನ ವರ್ಷಗಳಲ್ಲಿ ಆದಾಯ ಖೋತ, ಆ ನಷ್ಟವನ್ನು ಸರಿ ಮಾಡೋದಕ್ಕೆ, ಸರಿದೂಗಿಸೋದಕ್ಕೆ, ಬೆಲೆ ಹೆಚ್ಚು ಮಾಡೋದಕ್ಕೆ ತೆರೆಮರೆಯ ಪ್ರಯತ್ನಗಳು ಆಗ್ತಾ ಇದೆಯಂತೆ. ಏಪ್ರಿಲಿಂದಾನೇ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ನಿಶ್ಚಿತ. ರಾಜ್ಯದಲ್ಲಿ 2025-26ರಲ್ಲಿ ವಾರ್ಷಿಕ ದರ ಪದ್ಧತಿ ಜಾರಿ. ಕಳೆದ ವರ್ಷ ಗೃಹ ಬಳಕೆ ವಿದ್ಯುತ್ ದರವನ್ನು 36 ಪೈಸೆ ಹೆಚ್ಚಳ ಮಾಡಿದ್ದು ಸರ್ಕಾರ. ಈಗ 2026-27ನೇ ಸಾಲಲ್ಲಿ 35 ಪೈಸೆ ಹೆಚ್ಚಳ ಮಾಡಬೇಕು. 27-28ನೇ ಸಾಲಲ್ಲಿ 34 ಪೈಸೆ ದರ ಹೆಚ್ಚಿಸಲಾಗುತ್ತೆ. ಆದರೆ ಈ ಬಾರಿ 35 ಪೈಸೆ ಬದಲು 53 ಪೈಸೆ ಏರಿಕೆ ಮಾಡೋದಕ್ಕೆ ಸರ್ಕಾರ ರೆಡಿಯಾಗಿದೆಯಾ? ಮತ್ತೆ ಜನರಿಗೆ ದರ ಬರೆ ಹಾಕೋದಕ್ಕೆ ಸರ್ಕಾರ ರೆಡಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನೋಡೋಣ ಏಪ್ರಿಲಲ್ಲಿ ಏನಾಗುತ್ತೆ ಅಂತ. ಬೇಸಿಗೆ ಆರಂಭದ ಬೆನ್ನಲ್ಲೇ ಗ್ರಾಹಕರಿಗೆ ವಿದ್ಯುತ್ ಬಿಲ್ ಶಾಕ್ ನೀಡೋದಕ್ಕೆ ಕೆಇಬಿ ಮುಂದಾಗಿದೆ. ಏಪ್ರಿಲ್ ಆರಂಭದಲ್ಲಿಯೇ ಗೃಹ ಬಳಕೆ ವಿದ್ಯುತ್ ದರ ಯೂನಿಟ್ಗೆ ಅಂದಾಜು 50 ಪೈಸೆಯಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಇದೆ. ರಾಜ್ಯದ ವಿವಿಧ ಎಸ್ಕಾಂಗಳು ವಿದ್ಯುತ್ ಖರೀದಿ ವೆಚ್ಚ, ನಿರ್ವಹಣಾ ವೆಚ್ಚ ಹಾಗೂ ನಷ್ಟದ ನೆಪ ಒಡ್ಡಿ ದರ ಏರಿಕೆ ಮಾಡುವಂತೆ ಕೆಇಆರ್ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಈ ಮನವಿಗಳನ್ನು ಪರಿಗಣಿಸಿರುವಂತಹ ಕೆಇಆರ್ಇ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿ ವಿದ್ಯುತ್ ದರ ಪರಿಷ್ಕರಣೆ ಕುರಿತು ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡಲಿಕ್ಕಿದೆ. ಈಗ ಅವರೇನು ಹೇಳ್ತಾ ಇದ್ದಾರೆ, ದರ ಜಾಸ್ತಿ ಮಾಡಲ್ಲ, ಮೊದಲೇ ಜಾಸ್ತಿ ಆಗಿ ಅದೇ ಮೊದಲೇ ನಾವು ಡಿಸೈಡ್ ಆಗಿದೆ ಅಂತ ಹೇಳ್ತಾರೆ. ದರ ಏರಿಕೆ ಮಾಡ್ತೀರಾ ಅಂತ ಕೇಳಿದ್ರೆ ದರ ಏರಿಕೆ ಬಗ್ಗೆ ಅವರು ಹ್ಞೂ ಅಂತಲೂ ಹೇಳ್ತಾರೆ, ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಸೊ ನಮ್ಮ ಕರ್ನಾಟಕ ವಿದ್ಯುತ್ ಬಳಕೆದಾರ ಸಂಘದಿಂದ ಇದ್ರ ಬಗ್ಗೆ ನಾವು ದರ ಏರಿಕೆ ಮಾಡಬಾರ್ದು ಅಂತ ನಾವು ಒಂದು ಅದಕ್ಕೆ ಹ್ಞೂ ಅನ್ನೋ ಇಲ್ಲ ಹ್ಞೂ ಅಂತ ಹೇಳಿಲ್ಲ ಅವರು. ಆಯ್ತು, ಎಕ್ಸಾಕ್ಟ್ಲಿ ಹಂಗೆ ಹೇಳಿದ್ರು. ಪಾಸಿಬಿಲಿಟಿ ಜಾಸ್ತಿ ಮಾಡ್ತಾರೆ, ಹೆಚ್ಚು ಕಡಿಮೆ ಮಾಡ್ತಾರೆ. ಕರ್ನಾಟಕಕ್ಕೆ ಏಪ್ರಿಲ್ಗೆ ಡಬಲ್ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ರೆಡಿ ಆಯ್ತಾ? ಎಸ್ಕಾಂಗಳಿಗೆ ಹಿಂದಿನ ವರ್ಷಗಳಲ್ಲಿ ಆದಾಯ ಖೋತ, ಆ ನಷ್ಟವನ್ನು ಸರಿ ಮಾಡೋದಕ್ಕೆ, ಸರಿದೂಗಿಸೋದಕ್ಕೆ, ಬೆಲೆ ಹೆಚ್ಚು ಮಾಡೋದಕ್ಕೆ ತೆರೆಮರೆಯ ಪ್ರಯತ್ನಗಳು ಆಗ್ತಾ ಇದೆಯಂತೆ. ಏಪ್ರಿಲಿಂದಾನೇ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ನಿಶ್ಚಿತ. ರಾಜ್ಯದಲ್ಲಿ 2025-26ರಲ್ಲಿ ವಾರ್ಷಿಕ ದರ ಪದ್ಧತಿ ಜಾರಿ. ಕಳೆದ ವರ್ಷ ಗೃಹ ಬಳಕೆ ವಿದ್ಯುತ್ ದರವನ್ನು 36 ಪೈಸೆ ಹೆಚ್ಚಳ ಮಾಡಿದ್ದು ಸರ್ಕಾರ. ಈಗ 2026-27ನೇ ಸಾಲಲ್ಲಿ 35 ಪೈಸೆ ಹೆಚ್ಚಳ ಮಾಡಬೇಕು. 27-28ನೇ ಸಾಲಲ್ಲಿ 34 ಪೈಸೆ ದರ ಹೆಚ್ಚಿಸಲಾಗುತ್ತೆ. ಆದರೆ ಈ ಬಾರಿ 35 ಪೈಸೆ ಬದಲು 53 ಪೈಸೆ ಏರಿಕೆ ಮಾಡೋದಕ್ಕೆ ಸರ್ಕಾರ ರೆಡಿಯಾಗಿದೆಯಾ? ಮತ್ತೆ ಜನರಿಗೆ ದರ ಬರೆ ಹಾಕೋದಕ್ಕೆ ಸರ್ಕಾರ ರೆಡಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನೋಡೋಣ ಏಪ್ರಿಲಲ್ಲಿ ಏನಾಗುತ್ತೆ ಅಂತ.